ಪ್ರೈಸ್ ಲಾರ್ಡ್. ಲೋಕದಲ್ಲಿ ತಂದೆ ತಾಯಿ ಶಿಕ್ಷಕರು ಮಕ್ಕಳನ್ನು ಶಿಕ್ಷಿಸ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ಯಾಕಂದ್ರೆ ನಾಳೆ ಅವ್ರ ಜೀವನ ಹಾಳಾಗಬಾರ್ದು ಎಂಬುದಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಏನೇ ತಪ್ಪು ಮಾಡಿದ್ರು, ಏನೇ ಒಂದು ಕೆಟ್ಟ ಕೆಲಸ ಮಾಡಿದ್ರು ಅವ್ರು ಬುದ್ಧಿ ಹೇಳ್ತಾರೆ, ಶಿಕ್ಷಿಸ್ತಾರೆ, ಅದನ್ನು ಮಾಡದಂತೆ ಅವರನ್ನು ಗದರಿಸ್ತಾರೆ. ಅದೇ ರೀತಿಯಾಗಿ ಪ್ರಿಯರೇ, ದೇವರಿಂದ ನಿಮಗೆ ಕೊಡಲ್ಪಟ್ಟ ಪ್ರತಿಯೊಂದು ಆತ್ಮಕ್ಕೂ ನೀವು ಲೆಕ್ಕ ಒಪ್ಪಿಸೋರಾಗಿದ್ದೀರಾ. ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋರಾಗಿರಬೇಕು. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಶಿಕ್ಷೆಯನ್ನು ಕೈಗೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನು, ಗದರಿಕೆಯನ್ನು ಕೈಗೊಳ್ಳದವನು ಸನ್ಮಾರ್ಗದಿಂದ ತಪ್ಪಿಸುವನು ಎಂಬುದ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಶಿಕ್ಷೆಯನ್ನು ಕೈಗೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನಾಗಿದ್ದಾನೆ, ಮತ್ತು ಯಾರು ಗದರಿಕೆಯನ್ನು ಕೈಗೊಳ್ಳುವುದಿಲ್ಲವೋ ಅವರನ್ನು ಸನ್ಮಾರ್ಗದಿಂದ ತಪ್ಪಿಸುವವರಾಗಿದ್ದಾರೆ ಎಂಬುದ ವಾಕ್ಯ ಬರೆಯಲ್ಪಟ್ಟಿದೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಯಾಕಂದ್ರೆ ದೇವರಿಗೆ ನಾವು ಲೆಕ್ಕ ಒಪ್ಪಿಸುವ ಸ್ಥಾನದಲ್ಲಿದ್ದೇವೆ. ಆದ್ರಿಂದ ಯಾವ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಬೋಧಿಸುವವರಾಗಿದ್ದೇವೆ, ಎಚ್ಚರಿಸುವವರಾಗಿದ್ದೇವೆ, ಎಲ್ಲವೂ ಉಂಟು. ಆದ್ರೆ ಅದಕ್ಕಿಂತ ಮುಖ್ಯ